ನಮಸ್ತೆ ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯ ಸಂಕ್ರಮಣ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಆಗ್ತಾ ಇರುವಂಥದ್ದು. ಹೀಗಾಗಿ ಯಾವ ಲಗ್ನಗಳಿಗೆ ಏನೆಲ್ಲ ಒಂದು ಶುಭ ಫಲಗಳನ್ನು ಪಡಿಬಹುದು ಅನ್ನೋದರ ಬಗ್ಗೆ ಗುರುಗಳು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಖಂಡಿತ. ಈಗ ಅಧಿಕ ಮಾಸ ಅಂತ ಬಂದಿದೆ. ನಾವು ಸೋಲಾರ್ ಇನ್ಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು. ಮಾಸ ಬಂದ್ಬಿಟ್ಟು ಚಂದ್ರನಿಂದ ತಗೊಳ್ತೀವಿ, ಮಾಸದಿಂದ ಚಂದ್ರ. ಆದರೆ ಸೂರ್ಯ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ಸುತ್ತಕ್ಕಂಥದ್ದು ಇದೆ. ಅಧಿಕ ಮಾಸ ಅನ್ನೋದು 17ನೇ ತಾರೀಕಿಂದ ಪ್ರಾರಂಭವಾಗಿದೆ. ಅಧಿಕ ಮಾಸ ಅಂದರೆ ಅದು ಎರಡು ವಿಚಾರದಲ್ಲಿ ಬರುತ್ತೆ. ಲೂನಿ ಸೋಲಾರ್ ಕ್ಯಾಲೆಂಡರ್ ನಮ್ಮದು. ವೆಸ್ಟಲ್ಲಿರ್ತಕ್ಕಂಥವ್ರದ್ದೆಲ್ಲ ಸೋಲಾರ್ ಕ್ಯಾಲೆಂಡರು. ನಮ್ಮದು ಲೂನಿ ಸೋಲಾರ್ ಕ್ಯಾಲೆಂಡರ್. ಲೂನಿ ಅಂದರೆ ಅಲ್ಲಿ ಲೂನಾರ್ ಅಂದರೆ ಮೂನ್ ಬಂತು, ಸೋಲಾರ್ ಅಂದರೆ ಸೂರ್ಯ ಬಂತು. ಇವೆರಡನ್ನೂ ಕಂಬೈಂಡ್ ಮಾಡಿದಾಗ ಡಿಫ್ರೆನ್ಸ್ ಬರುತ್ತೆ. ಚಂದ್ರನ ರೆವಲ್ಯೂಷನ್, ಭ್ರಮಣೆ, ಮತ್ತು ಈ ಸೋಲಾರ್ ಇಂಗ್ರೆಸ್ ಇವೆರಡಕ್ಕೂ ಮ್ಯಾಚ್ ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತೆ. ಆ ಡಿಫ್ರೆನ್ಸೇ ಅಧಿಕ ಮಾಸ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಅದಕ್ಕಿಂತ ಮುಂಚೆ ಈ ಒಂದು ಸೂರ್ಯ ವೃಷಭ ರಾಶಿ ಪ್ರವೇಶ ಆಗಿರತಕ್ಕಂಥ ಒಂದು ವಿಚಾರದಲ್ಲಿ ಯಾರ್ಯಾರಿಗೆ ಸೂರ್ಯ ದಶಾ ನಡೀತಾ ಇದೆ, ಸೂರ್ಯ ಭುಕ್ತಿ ನಡೀತಾ ಇದೆ, ಸೂರ್ಯ ಅಂತರ್ಭುಕ್ತಿ ನಡೀತಾ ಇದೆ, ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಭಾಳ ಪ್ರಮುಖವಾಗಿ ಸೂರ್ಯ ಇರತಕ್ಕಂಥದ್ದು ಮೇಷ ಲಗ್ನದವರಿಗೆ ಹೋಗೋಣ. ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ. ಹೆಚ್ಚಿನ ಒಂದು ವಿದ್ಯಾರ್ಜನೆ ಆಗ್ತಕ್ಕಂಥದ್ದು, ಹೆಚ್ಚಿನ ಜ್ಞಾನೋದಯ ಆಗ್ತಕ್ಕಂಥದ್ದು, ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು, ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಪ್ರತಿಯೊಂದು ಅನುಕೂಲಕರವಾಗಿದೆ. ಹಾಗೆ ವ್ಯಾಪಾರಿಗಳಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ತುಂಬ ಒಳ್ಳೆ ಪ್ರಾಫಿಟ್ಟು. ಇದು 1 ತಿಂಗಳುಗಳ ಕಾಲ ನಾವು ಹೇಳ್ತೀವಿ. ಅಂದರೆ ಇದು ಆ್ಯಡ್ ಆನ್ ಅಂತ ಹೇಳ್ತೀವಿ. ಮೂಲ ಜಾತಕದಿಂದ ಆ್ಯಡ್ ಆನ್. ಮುಂದಿನ ತಿಂಗಳು ಜೂನ್ 15ನೇ ತಾರೀಕುವರೆಗೂ ಲೆಕ್ಕ. ಸೊ ಕೆಲಸದಲ್ಲಿರ್ತಕ್ಕಂಥವ್ರು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಅಪ್ಲೈ ಆಗಲ್ಲ. ಮೇಷಲಗ್ನ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಅಪ್ಲಿಕಬಲ್ ಆಗಲ್ಲ. ಇದು ರಾಶಿ ಭವಿಷ್ಯ ಅಲ್ಲ. ಇದು ನೀವು ಅಂದ್ಕೊಂಡಿರ್ತಕ್ಕಂಥದ್ದು ರಾಶಿ ಭವಿಷ್ಯ ಅಂತಂದರೆ ಎಲ್ಲರಿಗೂ ನಾನು ಮೇಷ ರಾಶಿ ಮೇಷಲಗ್ನ ನನಗೆಲ್ಲ ಅಪ್ಲೈ ಆಗುತ್ತೆ, ಆಗಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಸೂರ್ಯ ದಶಾ ಇರಬೇಕು, ಅಥವಾ ಅಟ್ಲೀಸ್ಟ್ ಸೂರ್ಯ ಭುಕ್ತಿ ಇರಬೇಕು, ಸೂರ್ಯ ಅಂತರ್ಭುಕ್ತಿ ಇರಬೇಕು, ಈ ರೀತಿಯಾಗಿರ್ತಕ್ಕಂಥದ್ದು. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಅಧಿಕವಾಗಿರ್ತಕ್ಕಂಥ ಪ್ರೆಷರ್ ಇದೆ, ಅದ್ರ ಜೊತೆ ಲಾಭನೂ ಹೆಚ್ಚು. ವಿವಾಹ ಆಗ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ, ಸಂಬಂಧಗಳ ವಿಚಾರದಲ್ಲಿ ಬರ್ತಕ್ಕಂಥ ತೋರಿಸುತ್ತೆ. ಹೊಸ ಸಂಬಂಧ ಕೂಡ್ತಕ್ಕಂಥದ್ದು, ಮಾತುಕತೆ ಆಗ್ತಕ್ಕಂಥದ್ದು ಕೂಡ ತೋರಿಸುತ್ತೆ. ಪ್ರೇಮ ವಿವಾಹದಲ್ಲೂ ಸಫಲತೆಯನ್ನು ಹೊಂದತಕ್ಕಂಥ ಸಾಧ್ಯತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಈ ಒಂದು ಊಟದ ವ್ಯತ್ಯಾಸದಿಂದ, ಆಹಾರದ ಶೈಲಿ, ಜೀವನ ಶೈಲಿಯಿಂದ ಮಾತ್ರವೇ ಸಮಸ್ಯೆ. ಅದು ಬಿಟ್ಟರೆ ಆರೋಗ್ಯವಾಗಿರ್ತಕ್ಕಂಥದ್ದು ಮೇಷ ಲಗ್ನದವರಿಗೆ ಸೂರ್ಯದಶಾ ಸೂರ್ಯ ಭುಕ್ತಿ ಉತ್ತಮ. ಮುಂದಕ್ಕೆ ಹೋಗೋಣ. ವೃಷಭ ಲಗ್ನ. ವೃಷಭ ಲಗ್ನದ ನೋಡೋಣ. ಸೂರ್ಯನ ಒಂದು ಸಂಚಾರ, ಸೂರ್ಯದಶಾ ಸೂರ್ಯ ಭುಕ್ತಿ ಸೂರ್ಯ ಅಂತರ್ಭುಕ್ತಿ ಇರಬೇಕು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಜಾಸ್ತಿ, ಆದರೆ ಸೆಲ್ಫ್ ಎಫರ್ಟಿಂದ ಉತ್ತಮವಾಗಿರ್ತಕ್ಕಂಥ ಅಂಕಗಳು ಲಭಿಸುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಯ. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಆಲಸ್ಯ ಜಾಸ್ತಿ, ವರ್ಕ್ ಫ್ರಮ್ ಹೋಮ್ ಆಗಬೇಕು ಅಂತ ಆಸೆ, ಬದಲಾವಣೆ ಮಾಡಬೇಕು ಅಂತ ಆಸೆ, ಒಂದು ರೀತಿಯ ಸೋಂಬೇರಿತನದ ಒಂದು ಪರಮಾವಧಿ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟಕರವಾಗಿರ್ತಕ್ಕಂಥದ್ದು, ಹೆಚ್ಚಿನ ಲಾಭಾಂಶ ಇಲ್ಲದೇ ಇರತಕ್ಕಂಥದ್ದು ನೋಡಿಕೊಂಡು
ಬಂಡವಾಳನ ಹೂಡ್ತಕ್ಕಂಥದ್ದು ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಇದ್ದಲ್ಲಿ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿವಾಹದಲ್ಲಿ ಒಂಟಿತನ ಕಾಡ್ತಕ್ಕಂಥದ್ದು, ಒಂದು ರೀತಿ ಮನಸ್ತಾಪಗಳು, ಒಂದು ರೀತಿ ವ್ಯಾಜ್ಯಗಳು ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆಸಕ್ತಿ ಕಮ್ಮಿ. ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥದ್ದು, ಸ್ವಲ್ಪ ಏನೂ ಇಷ್ಟ ಆಗ್ತಾ ಇಲ್ಲ ನನಗೆ, ಯಾವುದು ಬಂದಿರೋದೆಲ್ಲ ಸ್ವಲ್ಪ ಫ್ಲಾಪ್ ಕೇಸ್ ಅನ್ನೋ ಒಂದು ಮನಸ್ಥಿತಿ ಮನೋ ವಿಚಾರದಲ್ಲಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಆರೋಗ್ಯದಲ್ಲಿ ದೀರ್ಘಕಾಲದ ಆರೋಗ್ಯ ಇರೋರಿಗೆ ಸ್ವಲ್ಪ ಚಿಕಿತ್ಸೆ ಫಲಕಾರಿಯಾಗದಲೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಒಟ್ಟಾರೆ ಹಣಕಾಸು ವಿಚಾರದಲ್ಲಿ ವೃಷಭ ಲಗ್ನದವ್ರಿಗೆ ಸ್ವಲ್ಪ ಹಿನ್ನಡೆ. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ. ವಿದ್ಯಾಭ್ಯಾಸ ಎಷ್ಟೇ ಚೆನ್ನಾಗಿ ಹೋದರೂ ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ಆಗದೇ ಇರತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ ಅಂತರ್ಭುಕ್ತಿ ಸೂರ್ಯ ಬಂದಾಗ ಅಥವಾ ಭುಕ್ತಿ ಸೂರ್ಯ ಬಂದಾಗ ಈ ಫಲಗಳನ್ನು ನಾವು ತಗೊಳ್ಬೋದು. ದಶಾಕಿನ ಹೆಚ್ಚಾಗಿ ಭುಕ್ತಿ ಫಲಗಳು ಟ್ರಾನ್ಸಿಟಲ್ಲಿ ಕೊಡ್ತವೆ. ಭುಕ್ತಿ ಫಲಕ್ಕಿಂತ ಹೆಚ್ಚಾಗಿ ಅಂತರ್ಭುಕ್ತಿ ಹೆಚ್ಚಿನ ಫಲವನ್ನು ಟ್ರಾನ್ಸಿಟಲ್ಲಿ ಕೊಡುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಆ್ಯಡ್ ಮಾಡ್ಕೋಬೇಕಷ್ಟೆ. ಇಟ್ ಈಸ್ ಜಸ್ಟ್ ಎ ಆ್ಯಡಿಂಗ್, ನಂಬರ್ ಆ್ಯಡಿಂಗ್. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಕೆಲಸವನ್ನು ಬಿಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೂರ್ಯ ಅಂತರ್ಭುಕ್ತಿ ಏನಾದ್ರು 12ನೇ ಮನೇಲಿದ್ದರೆ, ಇಲ್ಲಿದ್ದರೆ ಖಂಡಿತ ಸೂರ್ಯ ಒಂದು ವಿಚಾರದಲ್ಲಿ ಬಿಡ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಣ ವ್ಯಯ ಆಗ್ತಕ್ಕಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಬಾಸು ಅಥವಾ ನಿಮ್ಮ ಕೆಲಸದ ಒಂದು ಯಜಮಾನರು ತೃಪ್ತಿ ಆಗದೇ ಇರತಕ್ಕಂಥದ್ದು ಅಥವಾ ನಿಮ್ಮ ಕೆಲಸದಿಂದ ತೆಗೆದಾಕ್ತಕ್ಕಂಥ ಸಾಧ್ಯತೆ ತುಂಬಾ ಸ್ಟ್ರಾಂಗ್ ಆಗಿದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ನಷ್ಟವನ್ನು ಆಗ್ತಕ್ಕಂಥ ಸಾಧ್ಯತೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ದುಡ್ಡು ಬರದೇ ಇರತಕ್ಕಂಥ ಸಾಧ್ಯತೆ ಇದೆ. ಯಾರು ದುಡ್ಡು ಈ ಟೈಮಲ್ಲಿ ಕೊಟ್ಟರೆ ಹಿಂದಿರುಗಿ ಬರದೇ ಇರತಕ್ಕಂಥ ಸಾಧ್ಯತೆಯೂ ಕೂಡ ಸೂರ್ಯ ಅಂತರ್ಭುಕ್ತಿ ಇದ್ದಾಗ ನೀವು ಇದನ್ನು ಮುಂದೆ ಒಂದು ಅನುಭವಕ್ಕೆ ಬರ್ತಕ್ಕಂಥ ಸಾಧ್ಯತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ವಿವಾಹದಲ್ಲಿ ವಿಚ್ಛೇದನೆಗೆ ಒಳಗಾಗಿರ್ತಕ್ಕಂಥವ್ರು ವಿಚ್ಛೇದನೆ ಆಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಿದೆ. ಅಂದರೆ ಡಿವೋರ್ಸ್ ಅಪ್ಲೈ ಮಾಡಿದ್ದೀವಿ, ಹೇಗಿದೆ ಸೂರ್ಯ ಅಂತರ್ಭುಕ್ತಿ ಬಂದಿದೆ ಅಂದಾಗ ನಿಮಗೆ ಸಕ್ಸಸ್ ಆಗ್ತಕ್ಕಂಥದ್ದು. ನೋಡಿ, ಸಕ್ಸಸ್ ಮದುವೆನೂ ಆಗುತ್ತೆ, ಸಕ್ಸಸ್ಸು ವಿಚ್ಛೇದನೂ ಆಗುತ್ತೆ. ಬೋತ್ ಆರ್ ಸಕ್ಸಸ್ಫುಲ್ ಮ್ಯಾರೇಜ್, ಸಕ್ಸಸ್ಫುಲ್ ಡಿವೋರ್ಸ್ ಅಂತ ಹೇಳ್ತಲ್ಲ, ಆ ರೀತಿ ಸಕ್ಸಸ್ಫುಲ್ ಡಿವೋರ್ಸ್, 12ನೇ ಮನೆ ವ್ಯಯ. ಹಾಗೆ ಹೊಸ ಸಂಬಂಧ ಬಂದರೆ ಮುರಿದು ಬೀಳ್ತಕ್ಕಂಥದ್ದು, ಎಂಗೇಜ್ಮೆಂಟ್ ಆಯಿತು ಅಂತಂದರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದೆಲ್ಲ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸರಿ ಇಲ್ಲ. ಸೊ ದೀರ್ಘಕಾಲದ ಅನಾರೋಗ್ಯದಿಂದ ಇರೋರಿಗೆ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಮೆಡಿಕೇಷನ್ ವರ್ಕ್ ಆಗದೆ ಇರತಕ್ಕಂಥದ್ದು, ಒಂದು ಕಾಯಿಲೆ ಇದ್ದರೆ ಇನ್ನೊಂದು ಕಾಯಿಲೆ ಆ್ಯಡ್ ಆಗ್ತಕ್ಕಂಥದ್ದು, ಸ್ವಲ್ಪ ಸೂರ್ಯನಿಂದ ತೋರಿಸ್ತಕ್ಕಂಥದ್ದು, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ಸ್ವಲ್ಪ ನಷ್ಟವನ್ನು ಹೊಂದುತ್ತೀರಾ. ಓವರಾಲ್ ಮಿಥುನ ಲಗ್ನದವರು ಕೇರ್ಫುಲ್ ಆಗಿರಬೇಕು. ಕರ್ಕಾಟಕ ಲಗ್ನದ ವಿಚಾರಕ್ಕೆ ಬಂದಾಗ ಕರ್ಕಾಟಕ ಲಗ್ನದವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ವಿದ್ಯಾರ್ಥಿಗಳಿಗೆ ಉನ್ನತವಾಗಿರ್ತಕ್ಕಂಥ ಶ್ರೇಣಿ, ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ನಿಮ್ಮದಾಗಿಸ್ಕೊಳ್ತೀರ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಅಧಿಕ ಲಾಭ, ಹೆಚ್ಚಿನ ಧನಾಕರ್ಷಣೆ ಬರ್ತಕ್ಕಂಥದ್ದು ತೋರಿಸುತ್ತೆ. ಕರ್ಕಾಟಕ ಲಗ್ನದಲ್ಲಿ ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ನಡೀತಾ ಇದ್ದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅಧಿಕ ಲಾಭ. ಹಾಗೆ ವಿವಾಹದಲ್ಲಿ ಉತ್ತಮ ಸಂಬಂಧವನ್ನು ಹೊಂದತಕ್ಕಂಥದ್ದು, ವಿವಾಹದಲ್ಲಿ ಹೊಸ ಸಂಬಂಧ ಬಂದಾಗ ಲಾಭಕಾರಿಯಾಗಿರೋದು, ಮದುವೆ ವಿಚಾರದಲ್ಲಿ ಉತ್ತಮವಾಗಿದೆ. ಅಧಿಕ ಮಾಸದಿಂದ ಏನೂ ಮಾತಾಡಲ್ಲ, ಸ್ವಲ್ಪ ಜನರಲ್ಲಿ ಫೋನಲ್ಲಿ ಮಾತಾಡ್ಕೊಂಡಿರ್ತಾರೆ. ಎಲ್ಲರಿಗೂ ಅಧಿಕ ಮಾಸ ಅಂದರೆ ಏನು ಶುಭ ಕಾರ್ಯ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಿರಲಿ, ಅಧಿಕ ಮಾಸದಲ್ಲಿ ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿ ನೋಡ್ತೀವಿ ಹೊರತು
ಮೂಢನಂಬಿಕೆ ವಿಚಾರದಲ್ಲಿ ನೋಡಬಾರ್ದು. ಎಮರ್ಜೆನ್ಸಿ ಇತ್ತಪ್ಪ, ಅಧಿಕ ಮಾಸದಲ್ಲಿ ತೀರೋದ್ರೆ ಏನು ಮಾಡ್ಕತ್ತೆ? ತಿಥಿ ಮಾಡಲೇಬೇಕಾ ಅಲ್ವಾ? ಯಾವುದೇ ಮುಹೂರ್ತ ಇಲ್ಲ ಅಂತಂದರೆ ತಿಥಿಗೂ ಮುಹೂರ್ತ ಇರ್ತಕ್ಕಂಥದ್ದು ಇವೆಲ್ಲ ಇದ್ದೇ ಇರುತ್ತೆ. ಅದನ್ನು ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ. ಹಾಗೆ ಓವರಾಲ್ ಆರೋಗ್ಯನೂ ಕೂಡ ಉತ್ತಮವಾಗಿದೆ. ಇಷ್ಟು ಕರ್ಕಾಟಕ ಲಗ್ನದವ್ರಿಗೆ. ಹಾಗೆ ಸಿಂಹ ಲಗ್ನದವ್ರಿಗೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಅಧಿಕವಾಗಿರ್ತಕ್ಕಂಥ ಒಂದು ಜ್ಞಾನಾರ್ಜನೆ, ಹೆಚ್ಚಿನ ಲಾಭಾಂಶ, ಹೆಚ್ಚಿನ ಹೆಸರು ಕೀರ್ತಿ ಬರ್ತಕ್ಕಂಥದ್ದು. ಕೆಲಸದಲ್ಲಿರ್ತಕ್ಕಂಥವ್ರು, ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಅತ್ಯಾಧಿಕರ್ತಕ್ಕಂಥ ಲಾಭ, ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ, ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟಪಟ್ಟು ಹೆಸರು ಮಾಡ್ತಕ್ಕಂಥದ್ದು, ದುಡ್ಡು ಮಾಡ್ತಕ್ಕಂಥದ್ದು ಸ್ವಲ್ಪ ಟಫ್ ಇರುತ್ತೆ. ವಿವಾಹದಲ್ಲಿ ಸ್ವಲ್ಪ ಅಹಂ ಹೆಚ್ಚಾಗ್ತಕ್ಕಂಥದ್ದು, ನಾನು ಅಂತಕ್ಕಂಥದ್ದು, ನಾನು ಮಾಡಿದ್ದೇ ರೈಟ್ ಅಂತಕ್ಕಂಥ ಗಲಾಟೆಗಳು ಬರ್ತಕ್ಕಂಥದ್ದು. ಹೊಸ ಸಂಬಂಧ ಬಂದಾಗ ಸ್ವಲ್ಪ ಗಂಡು ಹೆಣ್ಣನ್ನು ಬಿಡ್ತಾರೆ ಮಾತಾಡೋಕ್ಕೆ. ಅಲ್ಲಿ ಮಾತಾಡಿದಾಗ ಪ್ರತಿಷ್ಠೆ ಬಂದ್ಬಿಡುತ್ತೆ. ಪ್ರತಿಷ್ಠೆಯಿಂದ ಒಳ್ಳೆಯ ಸಂಬಂಧಗಳು ಕೆಡ್ತಕ್ಕಂಥದ್ದು ತೋರಿಸುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯದಿಂದ ಇದ್ದರೆ ಸ್ವಲ್ಪ ಟ್ಯಾಬ್ಲೆಟ್ ಮುಂದುವರಿಸಬೇಕು. ಸ್ವಲ್ಪ ಕಾಯಿಲೆಯಲ್ಲಿ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಇಲ್ಲ, ಹಂಗೆ ಸ್ಟೇಟಸ್ಕೋ ರಿಮೇನ್ ಸೇಮ್. ಇಷ್ಟು ಸಿಂಹ ಲಗ್ನ. ಇನ್ನು ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದೇಶದಲ್ಲಿ ಓದಬೇಕು ಅನ್ನೋ ಆಸಕ್ತಿ, ಅಥವಾ ಬೇರೆ ಊರಿಗೆ ಹೋಗಿ ಓದಬೇಕು ಅನ್ನೋ ಆಸಕ್ತಿ, ಅಥವಾ ನಾನು ಮೆಡಿಕಲ್ ಲೈನು, ಇಂಜಿನಿಯರಿಂಗ್ ಲೈನು ಓದ್ತಕ್ಕಂಥ ಆಸಕ್ತಿ ಇರೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾರ್ಮಲ್ ಆಗಿ ಸ್ವಲ್ಪ ಆಲಸ್ಯ ಬರ್ತಕ್ಕಂಥದ್ದು, ಸೋಂಬೇರಿತನ ಬರ್ತಕ್ಕಂಥದ್ದು, ಫೇಲ್ ಆಗ್ತಕ್ಕಂಥದ್ದು ಇರುತ್ತೆ. ಆದರೆ ಸೆಕೆಂಡ್ PUC ಆದಮೇಲೆ ಆಗಿರ್ತಕ್ಕಂಥವ್ರಿಗೆ, ಕನ್ಯಾ ಲಗ್ನದವ್ರಿಗೆ ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ನಡೆದಾಗ ಉತ್ತಮವಾಗಿರ್ತಕ್ಕಂಥ ಫಲ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೊಂದು ಏನು ಅಂತಂದರೆ, ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಯಾರಿಗಾದ್ರು ಟ್ರಾನ್ಸ್ಫರ್ ಕೊಡ್ತಕ್ಕಂಥದ್ದು, ಅಥವಾ ಕೆಲಸ ಬಿಟ್ಟು ಇನ್ನೊಂದು ಹುಡುಕ್ತಕ್ಕಂಥ ಒಂದು ಸಾಧ್ಯತೆ. ಚೇಂಜ್ ಆಫ್ ಜಾಬ್ ವಿತ್ ಪ್ರೆಷರ್. ಪ್ಲೆಷರ್ ಅಲ್ಲ, ಪ್ರೆಷರ್. ಹಾಗೆ ಈ ಕೆಲವು ಗೌರ್ಮೆಂಟ್ ಇದರಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ, ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಹೊಂದತಕ್ಕಂಥದ್ದು ತೋರಿಸ್ತಾ ಇದೆ, ಸ್ವಲ್ಪ ಹೆಚ್ಚಿನ ಲಾಭಾಂಶ ಇಲ್ಲ. ವಿವಾಹದಲ್ಲಿ ಹಿರಿಯರ ಒಂದು ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಹಿರಿಯರಿಂದ ಸ್ವಲ್ಪ ಮದುವೆ ವಿಚಾರದಲ್ಲಿ ಫೈನಲೈಸೇಷನ್ ಆಗ್ತಕ್ಕಂಥದ್ದು, ಅದರಲ್ಲಿ ಗೊಂದಲ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹಿತರು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು. ಏನೇ ಕಾಲೇ ಇದ್ದರೂ ಕೂಡ ಸ್ವಲ್ಪ ಚೇತರಿಕೆ ಆಗಿರ್ತಕ್ಕಂಥ ಒಂದು ಸಮಯ ಇದಾಗಿರ್ತಕ್ಕಂಥದ್ದು. ಹಾಗೆ ಒಂದು ಬ್ರೇಕ್ ತಗೊಳ್ಳೋಣ. ಒಂದು ಬ್ರೇಕ್ ತಗೊಂಡು ಮತ್ತೆ ಇಮಿಡಿಯೇಟಾಗಿ ಮಿಕ್ಕ 6 ಲಗ್ನಗಳ ಬಗ್ಗೆ ತುಲಾಯಿಂದ ಮೀನ ಮಾತಾಡೋಣ. ಓಕೆ, ವೀಕ್ಷಕರೇ, 6 ಲಗ್ನಗಳ ಬಗ್ಗೆ ನೀವು ಈಗಾಗಲೇ ಪ್ರತಿಫಲಗಳು ಏನಿದೆ ಅನ್ನೋದನ್ನ ತಿಳಿದುಕೊಂಡ್ರೆ, ಇನ್ನುಳಿದ ಲಗ್ನಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ನೋಡಿ, ವ್ಯವಹಾರದಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇತ್ತು, ಸಮಸ್ಯೆ ಆಗ್ತಾ ಇತ್ತು, ಕಿರಿಕಿರಿ ಉಂಟಾಗ್ತಾ ಇತ್ತು ಅಂತಂದ್ರೆ ನೀವು ಕೈಲಾಶ್ ಯಂತ್ರವನ್ನ ಕೂಡ ಸ್ಥಾಪನೆ ಮಾಡಬಹುದಾಗಿದೆ. ಹಾಗಾದ್ರೆ ಕೈಲಾಶ್ ಯಂತ್ರವನ್ನ ಯಾವ ರೀತಿ ಸ್ಥಾಪನೆ ಮಾಡಬೇಕು, ಯಾವ ರೀತಿ ಆರ್ಡರ್ ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ.
ಓಕೆ ವೀಕ್ಷಕರೇ, ನೀವು ಕೂಡ ಕೈಲಾಶ ಯಂತ್ರವನ್ನ Yes. ಸ್ಥಾಪನೆ ಮಾಡಬಹುದಾಗಿದೆ, ಪೂಜಾ ಫಲವನ್ನ ಕೂಡ ಪಡಿಬಹುದಾಗಿದೆ ಅಂತ ಹೇಳ್ತಾ ತುಲಾ ಲಗ್ನದ ಪ್ರತಿಫಲಗಳು ಏನಿದೆ, ಶುಭ ಫಲಗಳು ಏನಿದೆ ಅನ್ನೋದ್ರ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೂರ್ಯ ವೃಷಭ ರಾಶಿ ಪ್ರವೇಶಕ್ಕೆ ಹೇಗಿದೆ ಅಂತ ನೋಡಿದಾಗ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಸಮಯ ಇದ್ರೂ ಕೂಡ ಜಯಿಸ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಹೋದರೂ ಕೂಡ ಸ್ವಲ್ಪ ಲಾಸ್ಟಲ್ಲಿ ಜ್ಞಾನೋದಯ ಆಗಿ ಬದಲಾವಣೆ ಆಗಿ ಹೆಚ್ಚಿನ ವಿದ್ಯಾರ್ಜನೆ ಮಾಡತಕ್ಕಂಥದ್ದು, ಕಾನ್ಸಂಟ್ರೇಷನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಹಪಾಠಿಯಿಂದ ತೊಂದರೆ ಬಂದರೂ ಕೂಡ, ಬಾಸಿಂದ ತೊಂದರೆ ಬಂದರೂ ಕೂಡ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ನಿಮಗೆ ಏನೂ ಆಗದಂಗೆ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಇದು ತುಲಾ ಲಗ್ನದ ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟಪಟ್ಟು ಲಾಭವನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ. ಮದುವೆ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ವ್ಯಾಜ್ಯಗಳು ಉಂಟಾಗ್ತಕ್ಕಂಥದ್ದು, ಗಲಾಟೆಗಳು ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಕೈ ಮಿಲಾಸ್ತಕ್ಕಂಥದ್ದು, ಗಂಡ ಹೆಂಡತಿ ಕೂಡ ಅಥವಾ ಅವಾಚ್ಯ ಶಬ್ದಗಳಿಂದ ಬೈತಕ್ಕಂಥ ಒಂದು ವಿಚಾರಗಳಲ್ಲೂ ಬರ್ತಕ್ಕಂಥದ್ದು ತೋರಿಸುತ್ತೆ. ಸೂರ್ಯ ಸ್ವಲ್ಪ ಹಾಟ್ ಪ್ಲ್ಯಾನೆಟ್, ಈಗೋ ಪ್ಲ್ಯಾನೆಟ್ ಇರ್ತಕ್ಕಂಥದ್ದು. ಹಾಗೆ ಹೊಸ ಸಂಬಂಧ ಬಂದರೂ ಕೂಡ ಮುರಿದು ಬೀಳ್ತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಆಪರೇಷನಲ್ಲಿ ಸಕ್ಸಸ್ ತೋರಿಸ್ತಾ ಇದೆ, ಮೆಡಿಕೇಷನ್ದ ಸಕ್ಸಸ್ ತೋರಿಸ್ತಾ ಇದೆ. ಇಷ್ಟು ತುಲಾ ಲಗ್ನದ್ದು. ಇನ್ನು ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ, ನಿಮ್ಮ ಸಹಪಾಠಿಗಳಿಂದ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಸೊ ಹೆಚ್ಚು ನೀವು ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಪಡಿತಕ್ಕಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭನೂ ತೋರಿಸ್ತಾ ಇದೆ, ಹೆಚ್ಚಿನ ವಹಿವಾಟು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಸಂಪರ್ಕ ಕೊಟ್ಟು ವೃತ್ತಿಯಲ್ಲಿ ನಿಮಗೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಅಹಂ ಘರ್ಷಣೆ ಇದ್ದರೂ ಕೂಡ ವಿವಾಹಕ್ಕೆ ಉತ್ತಮವಾಗಿರ್ತಕ್ಕಂಥ ಸಮಯ, ಅಂದರೆ ಮಾತುಕತೆಗೆ ಸಮಯ ಅಥವಾ ಇವ್ರ ಜೊತೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವ ಬರ್ತಕ್ಕಂಥದ್ದು, ಸ್ವಲ್ಪ ಮನಸ್ಥಿತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ. ಆರೋಗ್ಯದಲ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಡಿಸೀಸ್ ಬರ್ತಕ್ಕಂಥ ಸಾಧ್ಯತೆ ಮಾತ್ರ ಇದು ಉಂಟು, ಬಟ್ ನ್ಯಾಚುರಲ್ ಆಗಿ ಬರೋದಿಲ್ಲ. ಇಷ್ಟು ವೃಶ್ಚಿಕ ಲಗ್ನದವ್ರಿಗೆ. ಧನುರ್ ಲಗ್ನದವ್ರಿಗೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು, ಸೋಂಬೇರಿತನ ಹೆಚ್ಚಾಗಿ ಬರ್ತಕ್ಕಂಥದ್ದು, ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಇದ್ದಾಗ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಬದಲಾವಣೆ ತೋರಿಸ್ತಾ ಇದೆ, ಅದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಕೆಲಸನೂ ಇದೆ, ಬದಲಾವಣೆನೂ ತೋರಿಸ್ತಾ ಇದೆ, ಚೇಂಜ್ ಆಫ್ ಜಾಬೂ ಇದೆ, ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ 50-50, ಸ್ವಲ್ಪ ಲಾಭಾಂಶ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದ್ರೂ ಕೂಡ ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಘರ್ಷಣೆಗಳು, ಮನಸ್ತಾಪಗಳು, ಗಲಾಟೆಗಳು, ಹಣದ ವಿಚಾರದಲ್ಲಿ ಗಲಾಟೆ ಅಥವಾ ಹಣಕ್ಕಾಗಿ ಸ್ವಲ್ಪ ವ್ಯಾಜ್ಯಗಳಾಗ್ತಕ್ಕಂಥದ್ದು, ಕೋರ್ಟ್ಗೆ ಹೋಗ್ತಕ್ಕಂಥ ಸಾಧ್ಯತೆಯೂ ಕೂಡ, ಡಿವೋರ್ಸ್ ಆಗ್ತಕ್ಕಂಥ ಒಂದು ಪ್ರಮೇಯನೂ ಕೂಡ ಇಲ್ಲಿ ಕಂಡುಬರುತ್ತೆ. ಹಾಗೆ ಹೊಸ ಸಂಬಂಧಗಳು ಬಂದಾಗ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ಇವಾಗ ನಾವು ಹೊಸ ಸಂಬಂಧ ಬರುತ್ತೆ ಅಂತ ಹೇಳಿದಾಗ ಅಧಿಕ ಮಾಸದಲ್ಲಿ ಯಾರು ಮಾಡ್ತಾರೆ ಅಂದರೆ, ಜ್ಯೋತಿಷ್ಯ ಎಲ್ಲ ಧರ್ಮದವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಆ ಧರ್ಮದವರು ಜ್ಯೋತಿಷ್ಯ ನಂಬದೇ ಇರ್ಬೋದು, ಗ್ರಹಗಳು ಎಲ್ಲ ಏನೋ ಭೇದ ಭಾವ ಮಾಡ್ತಾರೆ. ಕ್ರಿಶ್ಚಿಯನ್ಸ್ಗೆ, ಮುಸ್ಲಿಮ್ಸ್ಗೆ, ಹಿಂದೂಸ್ಗೆ ಏನು ಭೇದ ಭಾವ ಇಲ್ಲ. ಒಬ್ಬನಿಗೆ ಆಕ್ಸಿಡೆಂಟ್ ಕೊಡಬೇಕು ಅಂತಂದರೆ ಕೊಡುತ್ತೆ. ಇವನು ಈ ಧರ್ಮದವನು, ಇವನು ಕೊಡಲ್ಲ ಆಕ್ಸಿಡೆಂಟ್, ಅವನು ಕೊಡ್ತೀನಿ, ಇವನು ಅದೆಲ್ಲ ಇಲ್ಲ, ತಾರತಮ್ಯ ಇಲ್ಲ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಯಾವ ಮತ ಭೇದ ಯಾವುದು ಇಲ್ಲದೆ ಇರತಕ್ಕಂಥದ್ದು ಜ್ಯೋತಿಷ್ಯ. ಅದಕ್ಕೆ ನಮ್ಮ ಹಿಂದೂ ಧರ್ಮದವರು ಸ್ವಲ್ಪ ಈ ಜ್ಯೋತಿಷ್ಯದ ವಿಚಾರದಲ್ಲಿ ಎತ್ತಿಡಿತಕ್ಕಂಥ ಕೆಲಸ ಮಾಡಬೇಕು. ಇಂಥ ಜ್ಯೋತಿಷ್ಯನ ಅನೇಕ ಕಾಂಪೌಂಡರ್ಗಳು ಹಾಳು ಮಾಡಿ ಇವತ್ತಿನ ದಿವಸ ನೀವು ವಿಡಿಯೋ ನೋಡ್ಬೋದು. ಎಷ್ಟು ಜನರು ಮಹಿಳೆಯರು ಕಲ್ತಿದ್ದಾರೆ. ಯಾರ್ಯಾರು ಮಹಿಳೆ ವೀಕ್ಷಣೆ ಮಾಡ್ತಾಯಿದ್ರೆ ನೋಡ್ರಿ, ಎಷ್ಟು ಜನ ಮಹಿಳೆಯರು ಎಲ್ಲ ಸುಮ್ಮನೆ ಯಾರೋ ಪುರೋಹಿತರಲ್ಲ, ಇವರೆಲ್ಲ ಅತ್ಯಂತ ವಿದ್ಯಾರ್ಜನೆ ಉಳ್ಳವರು, MBA ಮಾಡಿರೋರು, ಅಂಥವ್ರು ಕಲಿತಾ ಇದ್ದಾರೆ. ಈ ಕೆಲವು ನಾರ್ಮಲ್ಲು ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಅವರೆಲ್ಲ ಪೂಜೆಗೆ ಓಡೋಗ್ತೀರ. ಇವ್ರಿಗೆಲ್ಲ ಅರ್ಥ ಆಗಿದೆ, ಪೂಜೆಯಿಂದ ಏನು ಕೆಲಸ ಆಗಲ್ಲ, ಬಂದು ಕಲಿತು ಜೀವನ ಏನು ಅಂತ ನೋಡೋವಂಥದ್ದು ಅನುಭವ ಬಂದಿದೆ. ಸುಮ್ಮನೆ ಅಲ್ಲಿ ಯಾರೋ ಒಬ್ಬ ಹಾಕೊಂಡು ಕೂತಿರ್ತಾನೆ, ಕಾವಿ ಹಾಕ್ಕೊಂಡಿರ್ತಾನೋ, ಒಂದು ಬಿಳಿ ಪಂಚೆ ಹಾಕ್ಕೊಂಡಿರ್ತಾನೋ, ಒಂದು ಇಷ್ಟಿಷ್ಟು ಉದ್ದ ನಾಮ ಹೇಳ್ಕೊಂಡು ಕೂತಿರ್ತಾನೆ. ಅಂಥವ್ರು ನೋಡ್ಬಿಟ್ಟು ಅವ್ನು ಕೇಳಿದ ತಕ್ಷಣ ಅವ್ನ ಜಾಬಲ್ಲಿ ಎಲ್ಲ ಇದೆ, ಎತ್ಕೊಟ್ಬಿಡ್ತಾನೆ, ನಮ್ಮ ಜೀವನ ಚೇಂಜ್ ಆಗುತ್ತೆ ಅನ್ನೋ ಮನೋ ವಿಕಲ್ಪ ಸ್ವಲ್ಪ ಗಂಡಸರಲ್ಲೂ ಇದೆ. ಈ ಪೂಜೆಗೆ ಓಡೋಗ್ತಕ್ಕಂಥ ಗಂಡಸರಲ್ಲೂ ಇದೆ. ದೇವರ ದರ್ಶನಕ್ಕೆ ಹೋಗಿ,
ಬಹಳ ಒಳ್ಳೆಯದಾಗುತ್ತೆ. ಈ ಪೂಜೆ ಮಾಡಿಸಿ ನನ್ನ ಬದುಕು ಚೇಂಜ್ ಮಾಡ್ತೀನಿ ಅಂತ ಗಂಡಸರು ಕೆಲವರು ಇದ್ದಾರೆ, ಅವ್ರಿಗೆ ಯಾಕೋ ಸ್ವಲ್ಪ ತಿಕ್ಲಿಡ್ದಿರುತ್ತೆ, ಯಾವುದೋ ಗ್ರಹ ಮೆಟ್ಕೊಂಡಿರುತ್ತೆ, ಅಂಥವ್ರು ದುಡ್ಡು ಹಾಳು ಮಾಡಿಕೊಂಡು ಜ್ಯೋತಿಷ್ಯದ ಮೇಲೆ ಅಪನಂಬಿಕೆಯನ್ನು ಪ್ರಚಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಇರ್ತಕ್ಕಂಥದ್ದು. ಹಾಗೆ ಧನುರ್ಲಗ್ನದ ಆರೋಗ್ಯದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಾಯಿಲೆ ಸ್ವಲ್ಪ ದೀರ್ಘಕಾಲ ಕಾಡಿಸ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಮಕರ ಲಗ್ನಕ್ಕೆ ಬರೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಸೋಂಬೇರಿತನ, ಬುದ್ಧಿವಂತಿಕೆ ಹೆಚ್ಚಾಗ್ತಕ್ಕಂಥದ್ದು ಇದ್ದರೂ ಕೂಡ ರಿಸಲ್ಟಲ್ಲಿ ಸ್ವಲ್ಪ ನೈವೇದ್ಯ ಇರತಕ್ಕಂಥದ್ದು. ಹಾಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ, ಕೆಲಸ ಬಿಡ್ತಕ್ಕಂಥದ್ದು, ಜಾಬ್ ಲಾಸ್ ತೋರಿಸ್ತಾ ಇದೆ, ದುಡ್ಡು ಲಾಸ್ ತೋರಿಸ್ತಾ ಇದೆ, ಬಿಸ್ನೆಸ್ಸಲ್ಲೂ ಕೂಡ ದುಡ್ಡು ಲಾಸ್ ತೋರಿಸ್ತಾ ಇದೆ, ಜಾಬಲ್ಲೂ ಕೂಡ ಚೆನ್ನಾಗಿ ತೋರಿಸ್ತಾ ಇಲ್ಲ. ಸ್ವಲ್ಪ ಕೇರ್ಫುಲ್ ಆಗಿರಿ ಮಕರ ಲಗ್ನದವರು. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಪ್ರೇಮ ವಿವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆಗಳು, ಸಮಸ್ಯೆಗಳು ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಅಡಚಣೆಗಳು ತೋರಿಸ್ತಾ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಉತ್ತಮವಾಗಿದೆ, ದೀರ್ಘಕಾಲದ ಅನಾರೋಗ್ಯ ಇದ್ರೂ ಕೂಡ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಮಕರ ಲಗ್ನದವರಿಗೆ ಸ್ವಲ್ಪ ಚೆನ್ನಾಗಿಲ್ಲ. ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ನಡೆದಾಗ ಹೆಚ್ಚಿನ ಫಲಿತಾಂಶ ಕಂಡುಬರುತ್ತೆ. ಇನ್ನು ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಸೂರ್ಯದಶ, ಸೂರ್ಯಭುಕ್ತಿ, ಸೂರ್ಯ ಅಂತರ್ಭುಕ್ತಿ ನಡೆದಾಗ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ, ಕೆಲಸಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ವರ್ಕ್ ಫ್ರಮ್ ಹೋಮ್ ಇಷ್ಟಪಡ್ತಾರೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ವಿವಾಹದಲ್ಲಿ ಸ್ವಲ್ಪ ಲಾಸ್ ಆಫ್ ಲವ್, ಲಾಸ್ ಆಫ್ ಎಂಗೇಜ್ಮೆಂಟ್, ಕ್ಯಾನ್ಸಲ್ ಆಫ್ ಎಂಗೇಜ್ಮೆಂಟ್ ಆಗ್ತಕ್ಕಂಥ ಸಮಯ. ಅದರ ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಯನ್ನು ಕಂಡುಬರುತ್ತೆ. ಮನೆ ಕಟ್ಟೋ ಯೋಗ ಅಥವಾ ವಾಹನ ಖರೀದಿ ಯೋಗ ಇದೆ. ಅಧಿಕ ಮಾಸದಲ್ಲಿ ಯಾರು ತಗೋತಾರೆ? ನಿಮ್ಮ ಇಷ್ಟ. ನಾರ್ತ್ ಇಂಡಿಯಾದವ್ರು ತಗೋತಾರೆ. ನಾರ್ತ್ ಇಂಡಿಯಾದವ್ರು ಕೆಲವ್ರಿಗೆ ಅಧಿಕ ಮಾಸ ಇಲ್ಲ, ಬೇರೆ ಧರ್ಮದವ್ರಿಗೆ ಇಲ್ಲ. ಆದರೆ ಯೋಗ ಬಂದಾಗ ಅವ್ರವ್ರು ತೊಗೊಳ್ತಾರೆ. ಅಧಿಕ ಮಾಸದಲ್ಲಿ ನೀವು ಹೋಗ್ಬಿಟ್ಟು ಗಾಡಿ ಕಂಪನಿ ಹತ್ರ ನಿಂತ್ಕೊಳ್ಳಿ, ಕಾರ್ ಅಂಗಡಿ ಹತ್ರ ನಿಂತ್ಕೊಳ್ಳಿ, ಎಷ್ಟು ಜನ ತಗೋತಾ ಇರ್ತಾರೆ. ಈ ಅಧಿಕ ಮಾಸ ಒಳ್ಳೆ ಟೈಮ್ ಇಲ್ವೇನೋ ಅದಿಲ್ವೇನೋ ಅಂತ ಇರ್ತಿರಲ್ಲ, ಅದೆಲ್ಲ ಬಂಡಲ್, ಅದೆಲ್ಲ ಬೋಗಸ್. ಕರೆಕ್ಟಾ ನಾನು ಹೇಳಿದ್ದು? ಎಲ್ಲರೂ ಟೆಸ್ಟ್ ಮಾಡಿಬಿಡ್ರಪ್ಪ ಹೋಗಿ. ಅಧಿಕ ಮಾಸದಲ್ಲಿ ಏನೂ ಮಾಡಬಾರ್ದಂತೆ. ಹಂಗಾದ್ರೆ ಎಲ್ಲ ಕಾರ್ ಶೋರೂಮ್ಗಳು ಬಂದಾಗಿರುತ್ತಾ? ಇದೇ ಶುಕ್ರವಾರ ಹೋಗಿ ನಿಂತ್ಕೊಂಡು ಕಾರ್ ಶೋರೂಮ್ ಹತ್ರ ನಿಂತ್ಕೊಂಡು ನೋಡ್ರಯ್ಯ, ಎಷ್ಟು ಕಾರ್ಗಳು ಆಚೆ ಬರ್ತಾ ಇರುತ್ತೆ, ತೊಗೊಂಡು ಹಾಕೊಂಡು ಹೋಯ್ತಾ ಇರ್ತಾರೆ. ಅವ್ರಿಗೆ ಅಧಿಕ ಮಾಸನೂ ಇಲ್ಲ, ಕ್ಷಯ ಮಾಸನೂ ಇಲ್ಲ. ವೈಜ್ಞಾನಿಕ ನಿಲುಗಟ್ಟಲ್ಲೆಲ್ಲ ದಯವಿಟ್ಟು ನೋಡಿ ಹಿಂದೂಗಳು. ಅತಿ ಮೂಢನಂಬಿಕೆಗೆ ಹೋಗಬೇಡಿ. ಒಂದು ಕಡೆ ಸರ್ಕಾರದಲ್ಲಿ ಕೆಲವರು ಅತಿ ಮೂಢನಂಬಿಕೆಗಳೇ ಹಿಂದೂ ಧರ್ಮದಲ್ಲಿದೆ ಅಂತ ಹೇಳ್ತಾರೆ. ಎಲ್ಲ ಧರ್ಮದಲ್ಲೂ ಅತಿಯಾಗಿರ್ತಕ್ಕಂಥ ಮೂಢನಂಬಿಕೆ ಇದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗೆ ಕೊನೆಯದಾಗಿ ಬರ್ತಕ್ಕಂಥದ್ದು ಮೀನ ಲಗ್ನದ ವಿಚಾರದಲ್ಲಿ ಮಾತಾಡೋಣ. ಮೀನ ಲಗ್ನದ ವಿಚಾರದಲ್ಲಿ ಒಂದು ಹಿನ್ನಡೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಶ್ರಮ ಹಾಕಿದ್ರೂ ಕೂಡ ಸ್ವಲ್ಪ ಫಲಿತಾಂಶ ಕಮ್ಮಿ ಬರ್ತಕ್ಕಂಥದ್ದು. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಶ್ರಮನೂ ಹೆಚ್ಚು, ಲಾಭನೂ ಹೆಚ್ಚು. ವಿವಾಹದಲ್ಲಿ ಸ್ವಲ್ಪ ತರ್ಕಗಳು, ಕಮ್ಯುನಿಕೇಷನ್ ಗ್ಯಾಪ್, ತರ್ಕದಲ್ಲಿ ಸಮಸ್ಯೆ, ಹೊಸ ಸಂಬಂಧ ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ರೆ ಉತ್ತಮ ಆರೋಗ್ಯ. ಇಷ್ಟು 12 ಲಗ್ನಗಳ ಸೂರ್ಯನ ಪ್ರವೇಶ. ಇದು ಬಿಟ್ಟು ಇನ್ನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅಧಿಕ ಮಾಸ ಅಂತ ಬಂದಾಗ ನಾನು ಹೇಳ್ದಂಗೆ ಟೆಸ್ಟ್ ಮಾಡಿ. ಮೂಢನಂಬಿಕೆ ಬೇಡ. ನಂಬಿಕೆ ಇಂಪಾರ್ಟೆಂಟು, ಮೂಢನಂಬಿಕೆ ಬೇಡ. ಎಮರ್ಜೆನ್ಸಿ ಬಂತು, ನಾವು ಮಾಡಲೇಬೇಕಾಗತ್ತೆ. ಯಾವುದೋ ಒಬ್ಬರಿಗೆ ಏನೋ ಗಾಡಿ ಕಳೆದೋಗಿದೆ, ಗಾಡಿ ಬೇಕೇ ಬೇಕು ಓಡಾಡೋಕ್ಕೆ. ಏನು ಮಾಡೋದು ಅವಾಗ? ತಗೊಳ್ಳೇಬೇಕು, ಅನಿವಾರ್ಯ. ಸೊ ದೇವ್ರು ಬಂದು ಕೂತ್ಕೊಂಡು ಇವ್ನು ಗಾಡಿ ತೊಗೊಳ್ತಾವನ, ಇವ್ನು ತಡಿ ಮಾಡ್ತೀನಿ. ಅಧಿಕ ಮಾಸದಲ್ಲಿ ತೊಗೊಂಡವನ ಕಾಯ್ಕೊಂಡು ಕೂತಿರ್ತಾನಲ್ಲ ದೇವರು. ಅಧಿಕ ಮಾಸ ಬಂದ ತಕ್ಷಣ ಇವ್ನಿಗೆ ಆಕ್ಸಿಡೆಂಟ್ ಮಾಡಿಸ್ಕೊಳ್ಳೋ, ಸ್ವಲ್ಪ ತಲೆ ಯೂಸ್ ಮಾಡೋದು. ತೊಗೊಂಬಿಟ್ರೆ ಏನಾಗ್ಬಿಡುತ್ತೆ? ಏನೂ ಆಗಲ್ಲ. ಈ ಶಾಸ್ತ್ರಿಗಳು ಏನೂ ಆಗಲ್ಲ. ಹಂಗನ್ಬಿಟ್ಟು ನಾನು ನಂಬಿಕೆಗಳನ್ನ ಇಟ್ಕೊಳ್ಳಿ ಬೇಡ. ಟೈಮ್ ಇದೆ, ಒಳ್ಳೆ ಟೈಮಲ್ಲಿ ತಗೊಳ್ಳೋಣ ಅಂತ. ಎಮರ್ಜೆನ್ಸಿ ಕೇಸಲ್ಲಿ ನೀವು ಮೂಢನಂಬಿಕೆಗೆ ಹೋಗಬೇಡಿ ಅನ್ನೋದು ಅಷ್ಟೇ.
ಅದು ಬಿಟ್ಬಿಟ್ಟು ನಾನು ಯಾರ ವಿರೋಧನೂ ಇಲ್ಲ. ಒಂದು ತಿಳ್ಕೊಳ್ಳಿ, ಅಧಿಕ ಮಾಸದಲ್ಲೆಲ್ಲ ತಗೊಂಡಿದ ತಕ್ಷಣ ತಿನ್ನಲ್ವಾ? ತಿಂದಿದ್ದು ಹೋಗುತ್ತಲ್ವ ಎಲ್ಲ ಕಡೆ, ಆಚೆ ಕಡೆ ತಿಂದಿದ್ದು ಹೋಗುತ್ತೆ. ಅಧಿಕ ಮಾಸ ಇವತ್ತು ಹೋಗಲ್ಲ ಅಂತಿರುತ್ತಾ? ಬದಲಾಗಿ ಸೈನ್ಸ್ ಬಗ್ಗೆ ಬನ್ನಿ. ಎಷ್ಟು ಬೇಕೋ ಮಿತಿ, ಅತಿ ತಪ್ಪು, ಮಿತಿ ಒಳ್ಳೆಯದು. ಅಧಿಕ ಕ್ಷಯ, ಇವೆರಡರದ್ದು ಡಿಫ್ರೆನ್ಸು ನಾಳಿನ ಸಂಚಿಕೆಯಲ್ಲಿ ಮಾತಾಡೋಣ. ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿಯೇ ಕುಳಿತು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಬಹುದಾಗಿದೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ. ಹಾಗಾದ್ರೆ ಹೇಗೆ ರಿಜಿಸ್ಟರ್ ಆಗೋದು ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಹಾಗೆ ಜ್ಯೋತಿಷ್ಯವನ್ನ ಕೂಡ ಕಲಿಯಬಹುದಾಗಿದೆ. ಈಗಾಗಲೇ ಗುರೂಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ, ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಇದೇ ಮೇ 23ನೇ ತಾರೀಕು ಶನಿವಾರ ಸಂಜೆ ಒಂದು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇದೆ. ನೀವೆಲ್ಲರೂ ಕೂಡ ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ಗೆ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ಆ ನಂತರ ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಶುರುವಾಗ್ತದೆ. ಆ ಬ್ಯಾಚ್ಗೂ ಕೂಡ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿತು ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2nd ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಕೀಯಾಡ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಎಲ್ಲರಿಗೂ ನಮಸ್ಕಾರ. ವೆಂಕಟೇಶ್ ಅಂತ ನನ್ನ ಹೆಸರು. ನಾನು ದಿನೇಶ್ ಗುರೂಜಿ ಅವರ 108ನೇ ಬ್ಯಾಚಿನ ಸ್ಟೂಡೆಂಟ್. ನಕ್ಷತ್ರ ನಾಡಿ ಅಂದರೆ ಅದೊಂದು ಕೋರ್ಸ್ ಅಲ್ಲ, ಯಾಕೆಂದರೆ ನಮಗೆ ಅದನ್ನು ನಮ್ಮ ಜೀವನವನ್ನೇ ಜೀವನಕ್ಕೆ ಒಂದು ರೂಪ ಕೊಡುವಂಥ ಒಂದು ಕೋರ್ಸ್ ಅದು. ನಾನು ಬೇಸಿಕಲಿ ಆಸ್ಟ್ರಾಲಜಿ ಅಂದರೆ ಏನು ಅಂದ್ಕೊಂಡಿದ್ದೆ, ನನ್ನ ಮೈಂಡ್ ಸೆಟ್ ಬೇರೆ ಇತ್ತು. ಸೊ ಯಾವಾಗ ನಾನು ಕ್ಲಾಸಿಗೆ ಸೇರಿ ನಮ್ಮ ಗುರುಜಿಯವರು ಲಾಜಿಕ್ ಆಗಿ ಒಂದು ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ಆಗಲಿ, ಒಂದು ಮನೆಯಿಂದ ಒಂದು ಗ್ರಹಗಳ ಮೂವ್ಮೆಂಟ್ ಆಗಲಿ ಯಾವ ಥರ ಇರುತ್ತೆ ಅಂತ ಬೇಸಿಕ್ ಆಗಿ ಇದನ್ನ ಹೇಳ್ಕೊಟ್ಟಾಗ, ಒಂದು ಎಲ್ಲರಿಗೂ ಒಂದು ಅಸ್ಟ್ರಾಲಜಿ ಮನೆಗೂ ತಲುಪಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಆದಷ್ಟು ಮಂದಿ ಬಂದು ಕೋರ್ಸ್ಗೆ ಸೇರಿಕೊಂಡು ಒಂದು ನಿಮ್ಮ
ಇದು ಮಾಡ್ತಾ ಇದೀವಿ ರಿಕ್ವೆಸ್ಟ್. ಚೆನ್ನಾಗಿದೆ, ಒಂದು ಕೋರ್ಸ್ ಚೆನ್ನಾಗಿದೆ.